ಲಾಸ್ಟ್ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸು ಮತ್ತು ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ನಾವು ಟ್ರಾನ್ಸ್ಪೋಸ್ ಆಯಿತು ಮತ್ತು ನಮಗೆ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಗೊತ್ತಾಯಿತು. ಈಗ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಈ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ನ ನಾವು ಯಾವ ರೀತಿ ಬರಿತೀವಪ್ಪ ಅಂದರೆ, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಡಿನೋಟೆಡ್ ಬೈ ಎ ಇನ್ವರ್ಸ್. ಎ ಅನ್ನೋದು ಒಂದು ಮ್ಯಾಟ್ರಿಕ್ಸು. ಎ ಇನ್ವರ್ಸ್ನ ನಾವೇನಂತ ಕರಿತೀವಿ? ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಇಲ್ಲಿ ನಮಗೆ 2x2 ನಲ್ಲಿ ಬೇಕಾದರೂ ಕೊಡ್ಬೋದು, ಅವರು 3x3 ನಲ್ಲಿ ಬೇಕಾದರೂ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳ್ಬೋದು. ಈಗ ಮೊದಲು 2x2 ಮ್ಯಾಟ್ರಿಕ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡೋಣ. ಫಸ್ಟ್ ಅವರು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಎ ಇಸ್ ಈಕ್ವಲ್ ಟು 1 -1 -2 4 ಅಂತೇಳಿ ಕೊಟ್ಟಾರೆ. ಇದು ಎ ಮ್ಯಾಟ್ರಿಕ್ಸು. ಇವ್ರೇನು ಕೇಳ್ತಾರೆ? ಫೈಂಡ್ ಎ ಇನ್ವರ್ಸ್ ಅಥವಾ ಫೈಂಡ್ ದ ಇನ್ವರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂತೇಳಿ ಕೇಳ್ತಾರೆ. ಈಗ ಇದಕ್ಕೆ ನಾವು ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಎ ಇನ್ವರ್ಸ್ ಏನಿದೆಯಪ್ಪ ಫಾರ್ಮುಲಾ ಅಂದರೆ, ಫಸ್ಟು ನಮಗೆ ನಾವೇನು ಕಂಡುಹಿಡ್ಕೋಬೇಕಂದ್ರೆ ಇದ್ರದ್ದು ಡಿಟರ್ಮಿನೆಂಟ್ನ ಕಂಡುಹಿಡ್ಕೋಬೇಕು. ಯಾವುದು? ಎ ಮ್ಯಾಟ್ರಿಕ್ಸ್ದು ಡಿಟರ್ಮಿನೆಂಟ್ ಅನ್ನೋದು ಡೆಲ್ಟಾ ಅಂತ ಏನು ಬರಿತೀವಲ್ಲ, ಅಥವಾ ಅದನ್ನು ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ನಮಗೆ ಅಡ್ಜಾಯಿಂಟ್ ಆಫ್ ಎ ಅನ್ನೋದೊಂದು ಬೇಕು. ಅಡ್ಜಾಯಿಂಟ್ ಆಫ್ ಎ ಇವೆರಡನ್ನೂ ಫೈಂಡ್ ಔಟ್ ಮಾಡಿದರೆ ನಮಗೆ ಈಸಿಯಾಗಿ ನಾವೇನು ಮಾಡ್ಬೋದು? ಎ ಇನ್ವರ್ಸ್ನ ಕಂಡುಹಿಡಿಬೋದು. ಎ ಇನ್ವರ್ಸ್ ಅನ್ನೋದು ಏನಪ್ಪ ಅಂದರೆ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತೇಳಿ ಕರಿತೀವಿ. ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಇದನ್ನು ನಾವು ಫಸ್ಟು ಅಡ್ಜಾಯಿಂಟ್ನ ಹೆಂಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ. ಈಗ ಅಡ್ಜಾಯಿಂಟ್ 2x2 ಮ್ಯಾಟ್ರಿಕ್ಸ್ ಅಲ್ಲಿ ಅಡ್ಜಾಯಿಂಟ್ ಆಫ್ ಎನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಫಸ್ಟಿಗೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅಲ್ಲಿ, ಈ ಕೊಟ್ಟಿರ್ತಾರಲ್ಲ ಈ ಮ್ಯಾಟ್ರಿಕ್ಸ್ ಅಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರ್ತಾವಲ್ಲ, ಈ ಡಯಾಗ್ನಲ್ ಎಲಿಮೆಂಟ್ಸ್ನ ನಾವೇನ್ ಮಾಡಬೇಕು? ರಿವರ್ಸ್ ಆಗಿ ಬರ್ಕೋಬೇಕು. ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ಏನಾಗುತ್ತಪ್ಪ ಅಂದ್ರೆ, ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು, ಇಲ್ಲಿ ನಮಗೆ ಏನ್ ಬರುತ್ತೆ? ಫಸ್ಟು 1 4 ಇದೆಯಲ್ಲ, ಅದನ್ನ ನಾವೇನ್ ಬರ್ಕೊಂತೀವಿ? 4 1 ಅಂತೇಳಿ ಬರ್ಕೊಂತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಮಗೇನಿದೆಯಲ್ಲ -1 -2 ಈ ವ್ಯಾಲ್ಯೂಸ್ನ ಚೇಂಜ್ ಮಾಡಲ್ಲ, ಬಟ್ ಇದ್ರದ್ದು ಸೈನ್ನ ಚೇಂಜ್ ಮಾಡ್ತೀವಿ. ಇಲ್ಲಿ ಏನಿರುತ್ತಲ್ಲ ಈ ಸೈಡಿಂದು, ಈ ಸೈಡಲ್ಲಿ ವ್ಯಾಲ್ಯೂಸ್ ಏನಿರ್ತಾವೋ ಆ ವ್ಯಾಲ್ಯೂಸ್ನ ಹಂಗೆ ಬರಿತೀವಿ, ಬಟ್ ಸೈನ್ನ ಚೇಂಜ್ ಮಾಡ್ತೀವಿ. ಸೈನ್ ಚೇಂಜ್ ಮಾಡ್ತೀವಿ ಅಂದ್ರೆ ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಇಲ್ಲಿ -1 ಇದೆ, ಇಲ್ಲಿ +1 ಆಗುತ್ತೆ. ಇಲ್ಲಿ -2 ಇದೆ, ಇಲ್ಲಿ +2 ಆಗುತ್ತೆ. ಇದು ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಇದನ್ನ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ, ಈಗ ನೆಕ್ಸ್ಟ್ ಏನ್ ಮಾಡಬೇಕು? ನಮಗೆ ಇದು ಅಡ್ಜಾಯಿಂಟ್ ಆಫ್ ಎ ಬಂತು. ನೆಕ್ಸ್ಟ್ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಬೇಕು. ಡಿಟರ್ಮಿನೆಂಟ್ ಆಫ್ ಎನ ನಾವ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ಈ ಡಿಟರ್ಮಿನೆಂಟ್ ಆಫ್ ಎ ಅನ್ನೋದು 1 × 4. ನಮಗೆ ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿರೋದು ಏನ್ ಕೊಟ್ಟಾರೆ? ಇನ್ನೊಂದ್ಸರಿ ಬರ್ಕೊಂತಿದ್ದೀನಿ. 1 -1 ಮತ್ತೆ -2 4 ಇದೆ. ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬಾರ್ದು. ಫಸ್ಟ್ಗೆ ನಾವು ಏನ್ ಮಾಡಬೇಕು? ಎ ಡಿಟರ್ಮಿನೆಂಟ್ ಆಫ್ ಎಗೆ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ವ್ಯಾಲ್ಯೂನ ಕಂಡುಹಿಡ್ಕೋಬೇಕಂದ್ರೆ ಇಲ್ಲಿ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 1 × 4 ಅಂದ್ರೆ 4 ಬರುತ್ತೆ. ಇಲ್ಲಿ -1 × -2 +2 ಆಗುತ್ತೆ. ಅಂದ್ರೆ ನಮಗೆ ಮೈನಸ್ ಆಫ್ +2 ಆಗುತ್ತೆ. ಮೈನಸ್ ಆಫ್ -2 ಅಂದ್ರೆ +2 ಬರ್ತದೆ. ಇಲ್ಲಿ ನಮಗೆ ಏನಾಯ್ತು? 4 -2 ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ? 2 ಬರುತ್ತೆ. ಅಂದ್ರೆ 2 ಅನ್ನೋದು ಡಿಟರ್ಮಿನೆಂಟ್ ಆಫ್ ಎ, ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತಿದೆ? ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತೇಳಿ ಬರಿತೀವಿ. ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಆಲ್ರೆಡಿ ನೀವು ಏನ್ ಕಂಡಿದ್ವಿ? ಡಿಟರ್ಮಿನೆಂಟ್ ಆಫ್ 2 ಬಂತು. 1/2 ಅಂತ ತಗೊಳ್ತೀವಿ. ಅಂದ್ರೆ ಕೆಳಗಡೆ ಇರೋದ್ರಿಂದ, ಡಿನೋಮಿನೇಟರ್ ಇರೋದ್ರಿಂದ ಇದನ್ನ ನಾವೇನ್ ಬರ್ಕೊಂತೀವಿ? 1/2 ಅಂತ ಬರ್ಕೊಂತೀವಿ. 1/2 ಆಫ್ ಮ್ಯಾಟ್ರಿಕ್ಸ್ ಏನಿದೆ? ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ 4 1 2 1 ಇದೆ, ಅದನ್ನ ಹಂಗೆ ಬರ್ಕೊಂತೀವಿ. ಇದು ನಮಗೆ ಎ ಏನ್ ಕೊಟ್ಟಿರ್ತಲ್ಲ ಇದಕ್ಕೆ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಈ ತರ ನಾವು 2x2 ಮ್ಯಾಟ್ರಿಕ್ಸ್ ನ ಕೊಟ್ಟಾಗ ವ್ಯಾಲ್ಯೂಸ್ನ ಇಂಟರ್ಚೇಂಜ್ ಮಾಡ್ತೀವಿ, ಮತ್ತೆ ನಾವು ನೆಗೆಟಿವ್ ಸೈನ್ ನ ಇದು ಮಾಡಿ ಬರಿತೀವಿ. ಈ ತರ 2x2 ಮ್ಯಾಟ್ರಿಕ್ಸ್ ನ ನಾವು ಏನ್ ಮಾಡ್ತೀವಿ? ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 2x2 ಮ್ಯಾಟ್ರಿಕ್ಸ್ ಇನ್ನೊಂದು ನೋಡೋಣ.
ಇಲ್ಲಿ 2 ಕ್ರಾಸ್ 2 ಇನ್ನೊಂದು ನೋಡೋಣ ಅಂದರೆ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು ಏನು ಕೊಟ್ಟಿರ್ತಾರೆ ಈ ಥರ 1 3 2 -2 ಅಂತ ಕೊಟ್ಟಿರ್ತಾರೆ. ಫೈಂಡ್ ಎ ಇನ್ವರ್ಸ್ ಅಂತ ಕೊಡ್ತಾರೆ. ಇಲ್ಲಿ ನಮಗೆ ಫಸ್ಟಿಗೆ ನಮಗೇನು ಬೇಕು, ಅಡ್ಜಾಯಿಂಟ್ ಆಫ್ ಎ ಬೇಕು, ಮತ್ತು ಇನ್ನೊಂದೇನು ಬೇಕು, ಡಿಟರ್ಮಿನೆಂಟ್ ಆಫ್ ಎ ಬೇಕು. ಸೊ ಫಸ್ಟ್ ನಾನು ಡಿಟರ್ಮಿನೆಂಟ್ ಆಫ್ ಎನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ತೀನಿ. ಡಿಟರ್ಮಿನೆಂಟ್ ಆಫ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡ್ತೀವಿ. 1 × -2 ಅಂದರೆ -2 ಬರುತ್ತೆ. ನೆಕ್ಸ್ಟು ಮೈನಸ್ ಆಫ್ 3 × 2 ಅಂದರೆ 6 ಬರುತ್ತೆ. -2 -6 ಬರುತ್ತೆ, -8 ಆಯಿತು. ಇದು ಡಿಟರ್ಮಿನೆಂಟ್ ಆಫ್ ಎನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಅದೇ ರೀತಿ ಇಲ್ಲಿ ಫಸ್ಟಿಗೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಅಡ್ಜಾಯಿಂಟ್ ಆಫ್ ಎನ ಕಂಡುಹಿಡಿತೀವಿ. ಅಡ್ಜಾಯಿಂಟ್ ಆಫ್ ಎನ ಕಂಡುಹಿಡಿಬೇಕಾದ್ರೆ ನಿಮಗೆ ಯಾವಾಗಲೂ ಹೇಳ್ದಂಗೆ ಫಸ್ಟಿಗೆ ನಾವೇನು ಮಾಡ್ತೀವಿ, ಅಡ್ಜಾಯಿಂಟ್ ಆಫ್ ಎದಲ್ಲಿ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿರ್ತಾರೋ ಆ ಎ ಮ್ಯಾಟ್ರಿಕ್ಸಲ್ಲಿ ನಾವೇನು ಮಾಡ್ತೀವಿ, ಡಯಾಗ್ನಲ್ ಎಲಿಮೆಂಟ್ಸ್ನ ಇಂಟರ್ಚೇಂಜ್ ಮಾಡಿ ಬರಿತೀವಿ. ಡಯಾಗ್ನಲ್ ಎಲಿಮೆಂಟ್ಸ್ ಏನಿದಾವೆ ನಮಗೆ ಇಲ್ಲಿ 1 -2 ಇದೆ, ಇದೇನಾಗುತ್ತೆ -2 ಮತ್ತು 1 ಆಗುತ್ತೆ. ನೆಕ್ಸ್ಟು ಇಲ್ಲಿ ಈ ಸೈಡ್ ಇರೋನ ಏನು ಮಾಡ್ತೀವಿ, ಸೈನ್ ಅಂದರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಇಲ್ಲಿ +3 ಇದೆ, ಇಲ್ಲಿ -3 ಬರಿತೀವಿ, ಇಲ್ಲಿ -2 ಬರಿತೀವಿ. ಇದು ಅಡ್ಜಾಯಿಂಟ್ ಆಫ್ ಎ. ಸೊ ಇಲ್ಲಿ ನಮಗೆ ಎ ಇನ್ವರ್ಸ್ ಏನಾಗುತ್ತಪ್ಪ ಅಂದರೆ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಆಫ್ ಎ, ಡಿಟರ್ಮಿನೆಂಟ್ ಆಫ್ ಎ ನಮಗೇನು ಬರುತ್ತೆ, -8 ಬರುತ್ತೆ. ಅದನ್ನು ನಾವು -1/8 ಅಂತ ಬರ್ಕೋಬೋದು. ಅಡ್ಜಾಯಿಂಟ್ ಆಫ್ ಎ ಏನು ಬಂದಿದೆ, -2 -3 -2 1 ಬಂದಿದೆ. ಇದು ನಮಗೆ ಎ ಇನ್ವರ್ಸ್ ಅಂತೇಳಿ ಕರಿತೀವಿ. ಈ ಥರ ನಾವು 2 × 2 ಮ್ಯಾಟ್ರಿಕ್ಸ್ನ ಕೊಟ್ಟಾಗ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ನ ಕಂಡುಹಿಡಿಯೋ ರೀತಿ. ಅದೇ ರೀತಿ 3 × 3 ಮ್ಯಾಟ್ರಿಕ್ಸ್ನ ಕೊಟ್ಟಾಗ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಈಗ ಫಸ್ಟಿಗೆ ನಮಗೆ 3 × 3 ಮ್ಯಾಟ್ರಿಕ್ಸ್ನ ಕೊಟ್ಟಿರ್ತಾರೆ. ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಒಂದು ಮ್ಯಾಟ್ರಿಕ್ಸ್ನ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು ಒಂದು 1 2 ಮತ್ತು 3 1 2 3 ಕೊಟ್ಟಾರೆ. ನೆಕ್ಸ್ಟು 4 5 6 ನೆಕ್ಸ್ಟು 7 8 10 ಈ ಥರ ನಮಗೇನು ಕೊಟ್ಟಿರ್ತಾರೆ, ಒಂದು ಮ್ಯಾಟ್ರಿಕ್ಸ್ನ ಕೊಟ್ಟಿರ್ತಾರೆ. ಮ್ಯಾಟ್ರಿಕ್ಸ್ನ ಕೊಟ್ಟು ಏನು ಮಾಡ್ತಾರೆ, ಫೈಂಡ್ ಎ ಇನ್ವರ್ಸ್ ಅಂತೇಳಿ ಕೇಳ್ತಾರೆ. ಫೈಂಡ್ ಎ ಇನ್ವರ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತ. ಇದನ್ನು ಮಾಡೋಕಂದ್ರೆ ನಾವೇನು ಮಾಡ್ತೀವಪ್ಪ ಅಂದರೆ ಈಸಿಯಾಗಿ ಒಂದು ಟ್ರಿಕ್ ಇದೆ, ಆ ಟ್ರಿಕ್ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ನ ಮಾಡ್ಬೋದು. ಬಟ್ ಏನಂದರೆ ಇಲ್ಲಿ ನಾವು ಫಸ್ಟಿಗೆ ಏನು ಕೊಟ್ಟಿರ್ತಾರಲ್ಲ ಆ ಮ್ಯಾಟ್ರಿಕ್ಸ್ ಏನಿರ್ತದಲ್ಲ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ರೋ ವೈಸ್ ಐತಲ್ಲ ಇದನ್ನು ಕಾಲಮ್ ಆಗಿ ಬರ್ಕೊತೀವಿ. ಅಂದರೆ ಫಸ್ಟ್ ರೋ ಐತಲ್ಲ ಅದನ್ನು ಫಸ್ಟು ಕಾಲಮ್ ಆಗಿ ಬರಿತೀವಿ. ನೆಕ್ಸ್ಟು ಸೆಕೆಂಡ್ ರೋ ಐತಲ್ಲ ಅದನ್ನು ನಾವೇನು ಮಾಡ್ತೀವಿ, ಕಾಲಮ್ ಅಲ್ಲಿ ಬರಿತೀವಿ. ನೆಕ್ಸ್ಟ್ ಇಲ್ಲಿ 4 5 1 2 3 ಫಸ್ಟ್ ರೋ ಇದೆ. 4 5 6 ಅನ್ನೋದು ಸೆಕೆಂಡ್ ರೋ. ಅದೇ ರೀತಿ 7 8 10 ಅನ್ನೋದು ಥರ್ಡ್ ರೋ ಇದೆ, ಅದನ್ನು ಥರ್ಡ್ ಕಾಲಮ್ ಆಗಿ ಬರ್ಕೊತೀವಿ. ಫಸ್ಟು ನಾವೇನು ಮಾಡಿದ್ವಿ, ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ನಾವೇನು ಮಾಡ್ಕೊಂಡ್ವಿ, ರೋ ಇರೋದನ್ನ ಕಾಲಮ್ ಆಗಿ ಅಂದರೆ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ನ ಬರ್ಕೊಂಡ್ವಿ. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನೋದೇನು, ರೋ ಇದ್ದಿದ್ದು ಕಾಲಮ್ ಆಗುತ್ತೆ, ಕಾಲಮ್ ಇದ್ದಿದ್ದು ರೋ ಆಗುತ್ತೆ. ಅದನ್ನು ಫಸ್ಟು ಬರ್ಕೊತೀವಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತೀವಿ ಅಂತ ನೋಡ್ರಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಜಸ್ಟ್ ನಾನು ಇಲ್ಲಿ ಕಾಲಮ್ 1 ಕಾಲಮ್ 2 ಏನಿದೆಯಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಮತ್ತೆ ಬರ್ಕೊತೀವಿ. 1 2 3 4 5 6 ಅದನ್ನು ನಾನು ಏನು ಮಾಡ್ಕೊಂಡೆ, ಜಸ್ಟು ಫಸ್ಟಿಗೆ ನಾನು ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ಏನು ಮಾಡಿದೆ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ನ ಬರೆದೆ. ಅದಾದಮೇಲೆ ಕಾಲಮ್ 1 ಕಾಲಮ್ 2 ಏನಿರ್ತದೋ
ಅದನ್ನ ಬರ್ಕೊಂಡೆ. ಅದನ್ನ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಫಸ್ಟ್ ರೋ 1 ರೋ 2 ಇದೆಯಲ್ಲ ಅದನ್ನ ಆಸ್ ಇಟ್ ಈಸ್ ಬರ್ಕೊಂತೀನಿ. ರೋ 1 ಮತ್ತೆ ರೋ 2, ರೋ 1 ರೋ 2 ಏನಿದೆಯೋ ಅದನ್ನೇ ಬರ್ಕೊಂತೀನಿ. ರೋ 1 ಏನಿದೆ 1 4 7 1 4, ನೆಕ್ಸ್ಟ್ 2 5 8, ನೆಕ್ಸ್ಟ್ 2 5. ನೋಡ್ರಿ ಇನ್ನೊಂದ್ಸರಿ ನೋಡ್ಕೊಳ್ರಿ. ಫಸ್ಟಿಗೆ ನಾನು ಏನ್ ಮಾಡಿದೆ, ಇಲ್ಲಿ ಬರ್ದಿದ್ದು ಇದೇನಿದು, ಇದು ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ ನಾನು ಏನ್ ಮಾಡಿದೆ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ನ ಬರ್ಕೊಂಡೆ. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ನ ಬರ್ಕೊಂಡ್ಮೇಲೆ ಇಲ್ಲಿ ಕಾಲಮ್ ಬರಿಬೇಕಾದ್ರೆ, ನೆಕ್ಸ್ಟ್ ಕಾಲಮ್ ಬರಿಬೇಕಾದ್ರೆ ಕಾಲಮ್ 1 ಕಾಲಮ್ 2 ನ ನಾನು ಅಗೇನ್ ಆಸ್ ಇಟ್ ಈಸ್ ಬರ್ಕೊಂಡೆ. ಇಲ್ಲಿ ಕಾಲಮ್ 1 ಕಾಲಮ್ 2. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದೆ, ಇಲ್ಲಿ ಕೆಳಗಡೆ ಏನ್ ಬರ್ಕೊಂಡಲ್ಲ, ರೋ 1 ಮತ್ತೆ ರೋ 2 ನ ಆಸ್ ಇಟ್ ಈಸ್ 1 4 7 1 4 2 5 8 2 5 ಆಸ್ ಇಟ್ ಈಸ್ ಬರ್ಕೊಂಡೆ. ಇಷ್ಟು ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಇಲ್ಲಿ ಫಸ್ಟ್ ರೋ ನಲ್ಲಿ ಏನಿರ್ತದಲ್ಲ ಈ ಎಲಿಮೆಂಟು ಮತ್ತೆ ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಇರೋ ಎಲಿಮೆಂಟ್ ನ ಬಿಟ್ಟು ಬಿಡ್ಬೇಕು. ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಉಳಿಕಿರೋ ಎಲಿಮೆಂಟ್ ಮಾತ್ರ ಬರ್ಕೊಂತೀವಿ. ಉಳಿಕಿರೋ ಎಲಿಮೆಂಟ್ ಯಾವುದು 5 8 2 5. ನೆಕ್ಸ್ಟ್ ಇನ್ನೊಂದು ಯಾವುದು 6 10 3 6. ನೆಕ್ಸ್ಟ್ ಇನ್ನೊಂದು ಯಾವುದು 4 7 1 4. ನೆಕ್ಸ್ಟ್ ಉಳಿಕಿದ್ದು 5 8 2 5. ಇದು ನಮ್ಗೇನ್ ಮಾಡಿದ್ವಿ, ಫಸ್ಟ್ ಬರ್ಕೊಂಡಾದ್ಮೇಲೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿರೋ ವ್ಯಾಲ್ಯೂಸ್ನ ಏನ್ ಮಾಡ್ಬಿಟ್ರೆ ನಾನು ಪೂರ್ತಿಯಾಗಿ ಅವನ್ನ ಬಿಟ್ಟೆ. ಬಿಟ್ಟ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ನಾನು ಅದನ್ನ 4 ರೋಸ್ 4 ಕಾಲಮ್ಸ್ ಆಗಿ, ಫಸ್ಟ್ ಏನಾಯ್ತು 5 ರೋಸ್ 5 ಕಾಲಮ್ಸ್ ಆಯ್ತು, ಅದೇನಾಯ್ತು 4 ರೋಸ್ 4 ಕಾಲಮ್ಸ್ ಆಯ್ತು. ಅಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ನಾವು ಇವಕ್ಕೆ ಡಿಟರ್ಮಿನೆಂಟ್ ನ ಕಂಡುಹಿಡಿಬೇಕು. ಡಿಟರ್ಮಿನೆಂಟ್ ನ ಯಾವ ರೀತಿ ಕಂಡುಹಿಡಿತೀವಿ ಅಂದ್ರೆ, ನಾನಿಲ್ಲಿ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ನ ತೋರಿಸ್ತೀನಿ. ಏನಂದ್ರೆ ಇಲ್ಲಿ A11 ನಮಗೆ ಇಲ್ಲಿ ಏನ್ ಬೇಕಪ್ಪ ಅಂದ್ರೆ A11 ಬೇಕು, A12 ಬೇಕು, A13 ಬೇಕು. ಅದೇ ರೀತಿ A21 A22 A23 ಬೇಕು. ನೆಕ್ಸ್ಟ್ A31 A32 A33 ಬೇಕು. ಈ ವ್ಯಾಲ್ಯೂಸ್ ಬೇಕಲ್ಲ, ಈ ವ್ಯಾಲ್ಯೂಸ್ಗೆ ನಾನು ಹೆಂಗ್ ಕಂಡುಹಿಡಿತೀನಿ ಅಂದ್ರೆ A11 ಬೇಕಲ್ಲ, A11ಗೆ ಇದನ್ನ ಏನ್ ಮಾಡ್ತೀನಿ, ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತೀನಿ. A11 ಏನಾಗುತ್ತೆ ಅವಾಗ ನೋಡ್ರಿ, ಜಸ್ಟ್ ನೀವು ಬರ್ಕೋಬಹುದು. ಬೇಕಾದ್ರೆ ಸಪರೇಟ್ ಆಗಿ ನಾನು ಈ ರೀತಿ ಆದ್ರೂ ನೀವು ಬರ್ಕೊಂಡು ಮಾಡ್ಬೋದು. A11 ಇಸ್ ಈಕ್ವಲ್ ಟು ಅಂತ ಬರ್ದು ಡಿಟರ್ಮೆಂಟ್ ಆಫ್ 5 8 ಸಪರೇಟ್ ಆಗಿ 6 10 ಅಂತ. ಅದೇ ರೀತಿ A12 ಇಸ್ ಈಕ್ವಲ್ ಟು ಅಂತ ಬರ್ದು ಇಲ್ಲಿ ಡಿಟರ್ಮೆಂಟ್ ಆಫ್ ಇದನ್ನ ತಗೊಂತೀನಿ, ನೆಕ್ಸ್ಟ್ ಎಲಿಮೆಂಟ್ A2 10 3 ಅಂತ. ನೆಕ್ಸ್ಟ್ ಅದೇ ರೀತಿ A13 ಇಸ್ ಈಕ್ವಲ್ ಟು 2 5 3 6. ಈ ತರ ಇದನ್ನ ಡಿಟರ್ಮಿನೆಂಟ್ ಕಂಡಿದ್ದೀವಿ. ಅಥವಾ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ನಾನು ಈ ತರನಾದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ, ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಸಪರೇಟ್ ಆಗಿ 1 by 1 ಬರ್ಕೊಂಡಾದ್ರೂ ನೀವು ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಹಿಂಗಾದ್ರೂ ಮಾಡ್ಬೋದು. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ವ್ಯಾಲ್ಯೂ ಬೇಕಲ್ಲ, ಇಲ್ಲಿ ಫಸ್ಟಿಗೆ ಇಲ್ಲಿ 5 into 10 ಎಷ್ಟಾಗುತ್ತೆ 50 ಆಗುತ್ತೆ, ಮೈನಸ್ 8 into 6 48 ಆಗುತ್ತೆ. ಓಕೆನಾ. ನೆಕ್ಸ್ಟ್ A12 ಬೇಕಪ್ಪ ಅಂದ್ರೆ ನನಗೆ ಈ ಎಲಿಮೆಂಟು ಇವನ್ ತಗೊಳ್ತೀನಿ. ಇವನ್ ತಗೊಂಡು 8 into 3 24. ನೆಕ್ಸ್ಟ್ 2 into 10 20 ಆಗುತ್ತೆ, ಮೈನಸ್ 20. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 2 into 6 is 12 minus 15. 2 into 6 is 12 minus 15. ಅದೇ ರೀತಿ ನೆಕ್ಸ್ಟ್ A21 ವ್ಯಾಲ್ಯೂ ಬೇಕಂದ್ರೆ ನಾನು ಇಲ್ಲಿ 6 10 ಮತ್ತೆ 4 7 ಐತಲ್ಲ, ಇದನ್ನ ನಾವೇನ್ ಮಾಡ್ಬೇಕು, ಬರ್ಕೊಂತ ಹೋಗ್ಬೇಕು. ಇಲ್ಲಿ ಇವನ್ನ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಈ ತರ ಇವನ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನಾವು ಮಾಡಿದಾಗ ಏನ್ ಬರುತ್ತೆ, 6 into 7 ಅಂದ್ರೆ 42 ಬರ್ತದೆ, ಮೈನಸ್ 10 into 4 ಅಂದ್ರೆ 40.
ನೆಕ್ಸ್ಟ್ ಅದೇ ರೀತಿ 10 ಇಂಟು 1 ಅಂದರೆ 10 ಮೈನಸ್ 3 ಇಂಟು 7 ಅಂದರೆ 21. ನೆಕ್ಸ್ಟ್ ಅದೇ ರೀತಿ 3 ಇಂಟು 4 ಅಂದರೆ 12. ಅದೇ ರೀತಿ ಮೈನಸ್ 6 ಇಂಟು 1 ಅಂದರೆ ಮೈನಸ್ 6. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಈ ಎಲಿಮೆಂಟ್ A31 ಬೇಕಂದ್ರೆ 4 ಇಂಟು 8 ಅಂದರೆ 32 ಆಗುತ್ತೆ, ಮೈನಸ್ 7 ಇಂಟು 5 ಅಂದರೆ 35 ಆಗುತ್ತೆ. ನೆಕ್ಸ್ಟು 7 ಇಂಟು 2 ಅಂದರೆ 14 ಮೈನಸ್ 8. ನೆಕ್ಸ್ಟ್ 1 ಇಂಟು 5 ಅಂದರೆ 5 ಮೈನಸ್ 4 ಇಂಟು 2 ಅಂದರೆ 8. ಈ ಥರ ನಮಗೇನು ಬರ್ತವೆ, ವ್ಯಾಲ್ಯೂಸು ಬರ್ತವೆ. ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ 50 ಮೈನಸ್ 2 ಅಂದರೆ 48 ಅಂದರೆ 2 ಬರುತ್ತೆ, 24 ಮೈನಸ್ 20 ಅಂದರೆ 4 ಬರ್ತದೆ, 12 ಮೈನಸ್ 15 ಅಂದರೆ ಮೈನಸ್ 3 ಬರ್ತದೆ, 2 4 ಮೈನಸ್ 3. ಅದೇ ರೀತಿ ಇಲ್ಲಿ 2 ಮೈನಸ್ 11 ಮತ್ತು 6. ನೆಕ್ಸ್ಟ್ ಇಲ್ಲಿ ಮೈನಸ್ 3. ನೆಕ್ಸ್ಟ್ 14 ಮೈನಸ್ 8 ಅಂದರೆ 6. ನೆಕ್ಸ್ಟ್ 5 ಮೈನಸ್ 8 ಅಂದರೆ ಮೈನಸ್ 3. ಈ ಥರ ನಮಗೆ ವ್ಯಾಲ್ಯೂಸು ಬಂತು. ಇದು ನಾವೇನು ಹೇಳ್ತೀವಿ ಅಂದರೆ ಇದನ್ನು ಅಡ್ಜಾಯಿಂಟ್ ಆಫ್ ಎ ಅಂತೇಳಿ ಕರಿತೀವಿ. ಈ ಅಡ್ಜಾಯಿಂಟ್ ಆಫ್ ಎ ಬಂತು ನಮಗೆ, ಈಗೇನು ನಾವು ಫೈಂಡ್ ಔಟ್ ಮಾಡಿದ್ವಲ್ಲ ಇದು ಅಡ್ಜಾಯಿಂಟ್ ಆಫ್ ಎ. ಈ ಅಡ್ಜಾಯಿಂಟ್ ಆಫ್ ಎ ಬಂದಮೇಲೆ ನಾವು ಏನು ಕಂಡುಹಿಡಿಬೇಕು, ಡಿಟರ್ಮಿನೆಂಟ್ ಆಫ್ ಎ. ಫಸ್ಟಿಗೆ ಏನು ಕೊಟ್ಟಿರ್ತಾರಲ್ಲ ಅದ್ರ ವ್ಯಾಲ್ಯೂದು ಡಿಟರ್ಮಿನೆಂಟ್ನ ಕಂಡುಹಿಡಿಬೇಕು. ಆ ಡಿಟರ್ಮಿನೆಂಟ್ನ ಕಂಡುಹಿಡಿಬೇಕಂದ್ರೆ ನಮಗೆ ಆಲ್ರೆಡಿ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಬೇಕಂದ್ರೆ ಇಲ್ಲಿ ಫಸ್ಟಿಗೆ ನಮಗೇನು ಡಿಟರ್ಮಿನೆಂಟಲ್ಲಿ ಇಲ್ಲಿ ಬಂದಿರುತ್ತೆ ಈ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿದಾಗ ನಾವು ಜಸ್ಟು ಇದನ್ನ ಇನ್ನೊಂದು ಪೇಜಲ್ಲಿ ಮಾಡ್ಬೋದು, ಅಥವಾ ಇಲ್ಲೇ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ. ನೋಡ್ರಿ, ಡಿಟರ್ಮಿನೆಂಟ್ ಆಫ್ ಎ ಏನು ಬರುತ್ತಪ್ಪ ಅಂದರೆ ನೀವು ಸಪ್ರೇಟಾಗಿ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಇದೇ ಪೇಜಲ್ಲಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ. ಇಲ್ಲಿ 1 ಇಂಟು ಅಂತ ಬರುತ್ತೆ, 1 ಇಂಟು 5 ಇಂಟು 10 ಅಂದರೆ 50. 50 ಮೈನಸ್ 48. 50 ಮೈನಸ್ 48 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ನ ಬಿಡ್ತೀವಿ. ಇಲ್ಲಿ ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡ್ತೀವಿ. ನೆಕ್ಸ್ಟು ಮೈನಸ್ ಟು ಇಂಟು ಏನಾಗುತ್ತೆ, ಇಲ್ಲಿ ಫಸ್ಟ್ ಸೆಕೆಂಡ್ ಕಾಲಮ್ನ ಬಿಡ್ತೀವಿ, ಫಸ್ಟ್ ರೋನ ಬಿಡ್ತೀವಿ. ಇಲ್ಲಿ 4 ಇಂಟು 10 ಅಂದರೆ 40 ಮೈನಸ್ 7 6 42 ಮೈನಸ್ 42. ನೆಕ್ಸ್ಟು ಪ್ಲಸ್ ಮೈನಸ್ ಪ್ಲಸ್ ಡಿಟರ್ಮಿನೆಂಟ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಪ್ಲಸ್ ಮೈನಸ್ ಪ್ಲಸ್ ಇದು ಮಾಡ್ತೀವಿ. 3 ಇಂಟು ಥರ್ಡ್ ಕಾಲಮ್ನ ಬಿಡ್ತೀವಿ. ಇಲ್ಲಿ ನಾವೇನು ಮಾಡ್ತೀವಿ, 4 ಇಂಟು 8 ಅಂದರೆ 32. ನೆಕ್ಸ್ಟು ಮೈನಸ್ 5 ಇಂಟು 7 ಅಂದರೆ 35 ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ನೋಡ್ರಿ, 1 ಇಂಟು 50 ಮೈನಸ್ 48 ಅಂದರೆ 2 ಬರುತ್ತೆ, 2 ಹಂಗೆ ಬರ್ಕೊತೀನಿ. ಮೈನಸ್ 2 ಇಂಟು 40 ಮೈನಸ್ 42 ಅಂದರೆ ಇಲ್ಲಿ ಮೈನಸ್ 2 ಬರುತ್ತೆ. ನೆಕ್ಸ್ಟು ಪ್ಲಸ್ 3 ಇಂಟು 32 ಮೈನಸ್ 35 ಅಂದರೆ ಮೈನಸ್ 3 ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, 2 ಮೈನಸ್ 2 ಅಂದರೆ ಮೈನಸ್ 4 ಆಗುತ್ತೆ. 2 ಇಂಟು 2 ಪ್ಲಸ್ 4 ಆಗುತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ನೆಕ್ಸ್ಟು ಮೈನಸ್ ಇಲ್ಲಿ 3 ಇಂಟು ಮೈನಸ್ 3 ಅಂದರೆ ಮೈನಸ್ 9 ಆಗುತ್ತೆ. ಇವೆರಡು ಮಾಡಿದಾಗ ನಮಗೆ 6 ಮೈನಸ್ 9 ಅಂದರೆ ಮೈನಸ್ 3 ಬರುತ್ತೆ. ಈ ಮೈನಸ್ 3ನ ನಾವು ಏನು ಬರ್ಕೊತೀವಿ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಅಂತ ಕರಿತೀವಿ. ಈ ಡಿಟರ್ಮಿನೆಂಟ್ ಆಫ್ ಎ ಬರಿಬೇಕಾದ್ರೆ ನಾವಾಗಲೇ ಹೇಳ್ದಂಗೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಅಂದರೆ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಬರಿತೀವಿ. ಇವಾಗ ನಾವು ಫಸ್ಟಿಗೆ ಏನು ಮಾಡಿದ್ವಿ, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಬಂದಿರೋದ್ರಿಂದ ಮೈನಸ್ 1/3 ಅಂತ ಬರಿತೀವಿ. ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ನಾವು ಆವಾಗಲೇ ಕಂಡುಹಿಡಿದ್ವಿ, ಏನಂತ 2 4 ಮೈನಸ್ 3. ನೆಕ್ಸ್ಟು 2 ಮೈನಸ್ 11 6 ಮೈನಸ್ 3 6 ಮೈನಸ್ 3. ಇದು ನಮಗೆ ಎ ಇನ್ವರ್ಸ್ ಅಥವಾ ಎದು ಇನ್ವರ್ಸ್ ಆಫ್ ಎ ವ್ಯಾಲ್ಯೂ. ಈ ಥರ ನಾವು ಏನು ಮಾಡ್ತೀವಿ, ಇನ್ವರ್ಸ್ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬೇಕಿದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲಲ್ಲಿ ಫಸ್ಟಿಗೆ
ಇನ್ನೊಂದು ಮ್ಯಾಟ್ರಿಕ್ಸ್ನ ತಗೊಳ್ಳೋಣ. ಇನ್ನೊಂದು ಮ್ಯಾಟ್ರಿಕ್ಸ್, ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 1 2 3 0 5 0 ನೆಕ್ಸ್ಟ್ 2 4 3 ಇದು ಕೊಟ್ಟರೆ ಫೈಂಡ್ ಎ ಇನ್ವರ್ಸ್ ಅಂತ ಕೇಳ್ತಾರೆ. ಇಲ್ಲಿ ಕೇಳಿದಾಗ ಫಸ್ಟಿಗೆ ನಮಗೆ ಎ ಇನ್ವರ್ಸ್ ಅಂದರೆ adjoint of A divided by ಡಿಟರ್ಮಿನೆಂಟ್ ಆಫ್ ಎ ಅಂತ ಕರಿತೀವಿ. ಇಲ್ಲಿ ಫಸ್ಟಿಗೆ ನಾವೇನು ಮಾಡೋಣ, ಡಿಟರ್ಮಿನೆಂಟ್ ಆಫ್ ಎನ ಫೈಂಡ್ ಔಟ್ ಮಾಡ್ಕೊಂಬಿಡೋಣ. ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿದಾಗ ಫಸ್ಟ್ ನಾವು ಇಲ್ಲಿ 1 ಇಂಟು ಅಂತ ತಗೊಳ್ತೀವಿ. 1 ಇಂಟು ನಾವೇನು ಮಾಡ್ತೀವಿ, 5 ಇಂಟು 3 ಅಂದರೆ 15 ಮೈನಸ್ 4 ಇಂಟು 0 ಅಂದರೆ 0 ಮೈನಸ್ 2 ಇಂಟು 0 ಇಂಟು 3 ಅಂದರೆ 0 ಮೈನಸ್ 0 ನೆಕ್ಸ್ಟು ಪ್ಲಸ್ 3 ಇಂಟು ಇಲ್ಲೇನಾಗುತ್ತೆ 0 ಇಂಟು 4 ಈಸ್ 0 ಮೈನಸ್ 10 ಆಗುತ್ತೆ. ಇಲ್ಲಿ 15 ಮೈನಸ್ 0 ಅಂದರೆ 15 ಆಗುತ್ತೆ. ಇಲ್ಲಿ ಮೈನಸ್ 2 ಇಂಟು 0 ಅಂದರೆ ಇದು 0 ಬರ್ತದೆ. ಇಲ್ಲಿ 3 ಇಂಟು ಮೈನಸ್ 10 ಅಂದರೆ ಮೈನಸ್ 30 ಬರ್ತದೆ. ಇಲ್ಲಿ 15 ಮೈನಸ್ 30 ಅಂದರೆ ಮೈನಸ್ 15 ಆನ್ಸರ್ ಬರ್ತದೆ. ಇಲ್ಲಿ ನಮಗೆ ಮೈನಸ್ 15 ಆಯಿತು. ಈ ಮೈನಸ್ 15 ನಮಗೇನಂದರೆ ಡಿಟರ್ಮಿನೆಂಟ್ ಆಫ್ ಎ ಬಂದಿರೋದು. ಅದೇ ರೀತಿ ನಮಗೆ ಇಲ್ಲಿ ನಾವೇನು ನೋಡ್ತೀವಿ ಅಂದರೆ ಅಡ್ಜಾಯಿಂಟ್ ಆಫ್ ಎನ ಫೈಂಡ್ ಔಟ್ ಮಾಡಬೇಕು. ಈ ಅಡ್ಜಾಯಿಂಟ್ ಆಫ್ ಎನ ಫೈಂಡ್ ಔಟ್ ಮಾಡಬೇಕಾದ್ರೆ ಆವಾಗಲೇ ನಾನು ಹೇಳ್ದಂಗೆ 3x3 ಮ್ಯಾಟ್ರಿಕ್ಸ್ನ ಕೊಟ್ಟಾಗ ಏನು ಮ್ಯಾಟ್ರಿಕ್ಸ್ ಆರ್ಡರ್ನ ಕೊಟ್ಟಿರ್ತಾರೋ ಆ ಮ್ಯಾಟ್ರಿಕ್ಸಿಗೆ ಟ್ರಾನ್ಸ್ಪೋಸ್ನ ಬರ್ಕೊತೀವಿ. ಟ್ರಾನ್ಸ್ಪೋಸ್ ಅಂದರೆ ಇಲ್ಲಿ ಫಸ್ಟಿಗೆ ನಮಗೆ 1 2 3 ಇದೆ ರೋ 1ಅಲ್ಲಿ, ಅದು ಕಾಲಮಿಗೆ ಬರುತ್ತೆ 1 2 3. ನೆಕ್ಸ್ಟ್ ಅದೇ ರೀತಿ 0 5 0 ಇದೆ, 0 5 0 ಕಾಲಮ್ ಆಯಿತು. ನೆಕ್ಸ್ಟ್ ಥರ್ಡ್ ರೋ 2 4 3 ಇದೆ, 2 4 3 ಕಾಲಮ್ ಆಯಿತು. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಕಾಲಮ್ 1 ಕಾಲಮ್ 2ನ ಆ್ಯಸ್ ಇಟ್ ಈಸ್ ಬರ್ಕೊತೀವಿ 1 2 3. ನೆಕ್ಸ್ಟು 0 5 0 ಆ್ಯಸ್ ಇಟ್ ಈಸ್ ಬರ್ಕೊಂಡಾದ್ಮೇಲೆ ನೆಕ್ಸ್ಟು ರೋ 1ನ ರೋ 2ನ ಆ್ಯಸ್ ಇಟ್ ಈಸ್ ಮತ್ತೆ ಅದರ ಕೆಳಗಡೆ ಬರ್ಕೊತೀವಿ 1 0 2 1 0. ನೆಕ್ಸ್ಟು 2 5 4 2 5 ಈ ಥರ ಈ ಬರ್ಕೊಂಡಾದ್ಮೇಲೆ ನೆಕ್ಸ್ಟು ನಾವೇನು ಮಾಡಬೇಕು, ಒಂದು ಫಸ್ಟ್ ರೋ ಫಸ್ಟ್ ಕಾಲಮ್ನಲ್ಲಿ ಏನಿರ್ತದೋ ಅದನ್ನು ಮತ್ತೆ ಕಾಲಮ್ ವೈಸು ರೋ ವೈಸ್ ಏನಿರ್ತದೋ ಇದನ್ನು ಬಿಟ್ಬಿಡ್ಬೇಕು. ಬಿಟ್ಟಾದ್ಮೇಲೆ ನೆಕ್ಸ್ಟ್ ಉಳಿಕಿರೋ ಎಲಿಮೆಂಟ್ ಏನಿರ್ತಾವಲ್ಲ ಆ ಎಲಿಮೆಂಟ್ನ ಬರ್ಕೋಬೇಕು. ಆ ಎಲಿಮೆಂಟ್ನ ಏನು ಬರ್ಕೊತೀವಿ ನೋಡ್ರಿ, 5 ಇದೆ, 4 ಇದೆ, 2 5 ಇದೆ, 0 3 3 0 ಇದೆ, 0 2 1 0 ಇದೆ, ನೆಕ್ಸ್ಟು 5 4 2 5 ಇದೆ. ಹಂಗೆ ಬರ್ಕೊಂಡೆ. ಇದನ್ನು ಬರ್ಕೊಂಡ್ಮೇಲೆ ನಾವು ಇವಾಗ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ನಾವು ಡಿಟರ್ಮಿನೆಂಟ್ನ ಕಂಡುಹಿಡ್ಕೊತ ಹೋಗ್ಬೇಕು. A11 A22 A23 ಅಂತ ಈ ಥರ ವ್ಯಾಲ್ಯೂಸ್ನ ಕಂಡುಹಿಡಿಬೇಕಂದ್ರೆ ಫಸ್ಟಿಗೆ ನಾವೇನು ಮಾಡ್ತೀವಿ, ಇಲ್ಲಿ 5 ಇಂಟು 3 ಅಂದರೆ 15 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮೈನಸ್ 4 ಇಂಟು 0 ಅಂದರೆ 0 ಬರುತ್ತೆ. ನೆಕ್ಸ್ಟು 4 ಇಂಟು 3 ಅಂದರೆ 12 ಬರುತ್ತೆ. ಮೈನಸ್ 2 ಇಂಟು 3 ಅಂದರೆ 6 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 2 ಇಂಟು 0 ಅಂದರೆ 0 ಬರುತ್ತೆ. 0 ಆದಮೇಲೆ 5 ಇಂಟು 3 ಅಂದರೆ ಮೈನಸ್ 15 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಈ ಕಾಲಮ್ 0 ಇಂಟು 2 ಅಂದರೆ 0. ನೆಕ್ಸ್ಟು 3 ಇಂಟು 0 ಅಂದರೆ 0 ಬರುತ್ತೆ. ನೆಕ್ಸ್ಟು 3 ಇಂಟು 1 ಅಂದರೆ 3,
ಮೈನಸ್ 3 ಇಂಟು 2 ಅಂದರೆ 6. ನೆಕ್ಸ್ಟು 3 ಇಂಟು 0 0 ಇಂಟು 1, 3 ಇಂಟು 0 ಅಂದರೆ 0, ಮೈನಸ್ 0 ಇಂಟು 1 ಅಂದರೆ 0. ನೆಕ್ಸ್ಟು 0 into 4 is 0. 2 into 5 is minus 10. Next 2 into 2 is 4. Minus 1 into 4 is 4. Next 1 into 5 is 5. Minus 0 into 2 is 0. So ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬಂತಪ್ಪ ಅಂದರೆ 15. 12 minus 6 ಅಂದರೆ 6. 0 minus 15 ಅಂದರೆ minus 15. ನೆಕ್ಸ್ಟು ಇಲ್ಲಿ 0 ಮೈನಸ್ 0 ಅಂದರೆ 0. 3 ಮೈನಸ್ 6 ಅಂದರೆ ಮೈನಸ್ 3. ನೆಕ್ಸ್ಟು 0 ಮೈನಸ್ 0 ಅಂದರೆ 0. ನೆಕ್ಸ್ಟ್ ಅದೇ ರೀತಿ 0 ಮೈನಸ್ 10 ಅಂದರೆ ಮೈನಸ್ 10. ನೆಕ್ಸ್ಟ್ 4 ಮೈನಸ್ 4 ಅಂದರೆ 0. ನೆಕ್ಸ್ಟು 5 ಮೈನಸ್ 0 ಅಂದರೆ 5. ಇದು ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಬಂತು. ನೆಕ್ಸ್ಟ್ ನಾವು ಎ ಇನ್ವರ್ಸ್ ಅಂದ್ರೆ ಏನು? 1/, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಸೊ ಇಲ್ಲಿ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿದ್ದು ಏನು ಬಂದಿದೆ? ಮೈನಸ್ 15 ಬಂದಿದೆ. ಸೊ ನಾವೇನು ಬರಿತೀವಿ? ಮೈನಸ್ 1/15 ಅಂತ ಬರಿತೀವಿ, ಅಥವಾ 1/-15 ಅಂತ ನಾವು ಬರಿತೀವಿ. ಅಡ್ಜಾಯಿಂಟ್ ಆಫ್ ಎ ಬಂದಿರುತ್ತಲ್ಲ ಅದನ್ನ ಹಂಗೆ ಬರಿತೀವಿ. 15, 6 ಮೈನಸ್ 15, 0 ಮೈನಸ್ 3, 0. ನೆಕ್ಸ್ಟ್ ಮೈನಸ್ 10, 0, 5. ಇದು ನಮಗೆ ಎ ಇನ್ವರ್ಸ್. ಈ ಥರ ನಾವು 2x2 ಕೊಟ್ಟಾಗ ಮತ್ತು 3x3 ಕೊಟ್ಟಾಗ ವ್ಯಾಲ್ಯೂಸ್ನ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡಿ.